60ರ ವಯಸ್ಸಿನಲ್ಲಿಯೂ ಬಲಿಷ್ಠವಾದ ಕಾಲುಗಳು ಬೇಕೆಂದರೆ ನೀವು ಈ 5 ವಸ್ತುಗಳನ್ನು ತಿನ್ನಲೇಬೇಕು. ನಮಸ್ಕಾರ ಸ್ನೇಹಿತರೆ, ಇದು ನಿಮಗೆ ಅನುಭವಕ್ಕೆ ಬಂದಿರಬಹುದು. ವಯಸ್ಸಾದಂತೆ ಈಗ ಮೆಟ್ಟಿಲುಗಳನ್ನು ಹತ್ತುವುದು ಮೊದಲಿನಷ್ಟು ಸುಲಭವಲ್ಲ ಎಂದು. ಈಗೀಗ ಸ್ವಲ್ಪ ನಡೆದರೆ ಸಾಕು, ಕಾಲುಗಳಲ್ಲಿ ನೋವು ಬರುತ್ತದೆ. ವಯಸ್ಸಾದಂತೆ ಕಾಲುಗಳಲ್ಲಿ ನಿಧಾನವಾಗಿ ಶಕ್ತಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಇದನ್ನು ನಾವು ಸ್ವೀಕಾರ ಮಾಡಲೇಬೇಕಾಗುತ್ತದೆ. ಆದರೆ ಈ 5 ತುಂಬ ಶಕ್ತಿಶಾಲಿಯಾದ ಆಹಾರಗಳನ್ನು ಪ್ರತಿದಿನ ಸೇವಿಸುವುದರಿಂದ ನಿಮ್ಮ ಕಾಲುಗಳಲ್ಲಿ ಶಕ್ತಿ ಹೆಚ್ಚುವಂತೆ ಮಾಡುತ್ತವೆ. ಅದರಿಂದಾಗಿ ನಿಮಗೆ ಮತ್ತೆ ಯೌವನದ ಹುರುಪು ಬರುತ್ತದೆ. ಯಾವಾಗ ನಮಗೆ 60 ವರ್ಷದ ಮೇಲೆ ವಯಸ್ಸಾಗುತ್ತಾ ಹೋಗುತ್ತದೆ, ಆಗ ನಮ್ಮ ಶರೀರಕ್ಕೆ ಸ್ವಲ್ಪ ಅವಶ್ಯಕ ಪೋಷಣೆ ಬೇಕಾಗುತ್ತದೆ. ನಾವು ಮಾಡುವ ಡಯಟ್ನಿಂದಾಗಿ ನಮ್ಮ ದೇಹಕ್ಕೆ ಬೇಕಾದ ಅವಶ್ಯಕ ಪೋಷಕಾಂಶಗಳು ಸಿಗುವುದಿಲ್ಲ. ಇದಕ್ಕೆ ನೀವೇನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ, ಏಕೆಂದರೆ ನಾವು ಇಲ್ಲಿ ತಿಳಿಸಲಿರುವ ಈ 5 ಆಹಾರಗಳನ್ನು ನಿಮ್ಮ ಡಯಟ್ನಲ್ಲಿ ಸೇರಿಸುವುದರಿಂದ ನಿಮ್ಮ ಕಾಲುಗಳಿಗೆ ಹೊಸ ಚೈತನ್ಯ ಉಂಟಾಗಿ ನೀವು ಮತ್ತೆ ಮೊದಲಿನಂತೆ ಆರಾಮವಾಗಿ ನಡೆದಾಡಬಹುದು. ಈಗ ಆ 5 ಆಹಾರಗಳ ಬಗ್ಗೆ ಒಂದೊಂದಾಗಿ ತಿಳಿಯೋಣ. 1. ಮೊಸರು. ಪ್ರತಿದಿನ ನೀವು 1 ಬಟ್ಟಲು ಮೊಸರನ್ನು ತಿನ್ನುವುದರಿಂದ ನಿಮ್ಮ ದೇಹಕ್ಕೆ ಬೇಕಾದ ಅವಶ್ಯಕ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಸಿಗುತ್ತದೆ. ಇದು ಮೂಳೆಗಳಿಗೆ ಮತ್ತು ಸ್ನಾಯುಗಳಿಗೆ ಅತಿ ಮುಖ್ಯವಾದ ಪೋಷಕಾಂಶವಾಗಿದೆ. ಇದರಲ್ಲಿರುವ ಪ್ರೋಬಯೋಟಿಕ್ಸ್ಗಳು ಜೀರ್ಣಕ್ರಿಯೆಯನ್ನು ಸರಾಗವಾಗಿ ಮಾಡಲು ಸಹಾಯ ಮಾಡುತ್ತದೆ. ನೀವು ಸೇವಿಸುವ ಆಹಾರದಲ್ಲಿರುವ ಪೋಷಕಾಂಶಗಳನ್ನು ಚೆನ್ನಾಗಿ ಹೀರಲ್ಪಡುತ್ತವೆ. ನಿಮಗೆ ಲ್ಯಾಕ್ಟೋಸ್ ಇಂದ ಯಾವುದೇ ರೀತಿಯ ಸಮಸ್ಯೆ ಇಲ್ಲದಿದ್ದರೆ ಮೊಸರನ್ನು ನಿಮ್ಮ ಆಹಾರದಲ್ಲಿ ಒಂದು ಭಾಗವನ್ನಾಗಿ ಮಾಡಿಕೊಳ್ಳಿ. ಅಷ್ಟೇ ಅಲ್ಲದೆ ಮೊಸರನ್ನು ಇನ್ನೂ ಹೆಚ್ಚು ಪೋಷಕಾಂಶಯುಕ್ತವನ್ನಾಗಿ ಮಾಡಲು ಅದರಲ್ಲಿ ಚಿಟಿಕೆ ಅರಿಶಿಣ ಮತ್ತು ಬಾದಾಮಿಯನ್ನು ಹಾಕಿ ಸೇವಿಸಿ. ಈ ಚಿಕ್ಕ ಬದಲಾವಣೆಯಿಂದ ನಿಮ್ಮ ದೇಹಕ್ಕೆ ಹಲವಾರು ಉಪಯೋಗಗಳು ಸಿಗುತ್ತವೆ. 2. ಹೆಸರು ಕಾಳು. ವಯಸ್ಸಾದವರಲ್ಲಿ ಕಾಳುಗಳು ಜೀರ್ಣವಾಗಲು ತುಂಬ ಕಷ್ಟವಾಗುತ್ತದೆ. ಆದರೆ ಹೆಸರು ಕಾಳಿನಲ್ಲಿ ಸಾಕಷ್ಟು ಪೋಷಕಾಂಶಗಳಿವೆ. ಇದರಿಂದಾಗಿ ಸ್ನಾಯುಗಳಿಗೆ ಬೇಕಾದ ಪೋಷಕಾಂಶಗಳು ದೊರೆತು ಬಲಿಷ್ಠವಾಗುತ್ತವೆ. ಹೆಸರು ಕಾಳುಗಳನ್ನು ನೀವು ಪಲ್ಯ ಮಾಡಿ ಸೇವಿಸಬಹುದು ಅಥವಾ ಅದನ್ನು ಹುರಿದು ಪುಡಿ ಮಾಡಿ ಕೂಡ ಬಳಸಬಹುದು. ನಿಮಗೆ ಗ್ಯಾಸ್ ಮತ್ತು ಮಲಬದ್ಧತೆಯ ಸಮಸ್ಯೆ ಇದ್ದಲ್ಲಿ ಪಲ್ಯ ಮಾಡುವಾಗ ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಹಾಗೂ ಇಂಗನ್ನು ಹಾಕಿ ಸೇವಿಸುವುದರಿಂದ ಯಾವುದೇ ರೀತಿಯ ಸಮಸ್ಯೆ ಆಗುವುದಿಲ್ಲ. 3. ಪಾಲಕ್ ಸೊಪ್ಪು. ಹಸಿರು ಸೊಪ್ಪು ತರಕಾರಿಗಳು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲಿ ಪಾಲಕ್ ಸೊಪ್ಪು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯ ಆಹಾರವಾಗಿದೆ. ಇದರಲ್ಲಿ ಹೇರಳವಾಗಿ ಕಂಡುಬರುವ ಕ್ಯಾಲ್ಸಿಯಂ ಮತ್ತು ಇತರ ಪೋಷಕಾಂಶಗಳು ಸ್ನಾಯುಗಳು ಹಾಗೂ ಮೂಳೆಗಳಿಗೆ ಬಹಳ ಅವಶ್ಯಕವಾಗಿದೆ. ಇದರಿಂದ ಮೂಳೆಗಳು ತುಂಬ ಬಲಿಷ್ಠವಾಗುತ್ತವೆ. ಇದನ್ನು ನಾವು ಸಾಂಬಾರ್ನಲ್ಲಿ ಸೇರಿಸಬಹುದು. ಪಾಲಕ್ ಸೊಪ್ಪಿನ ಜ್ಯೂಸ್ ಮಾಡಿ ಕೂಡ ಕುಡಿಯಬಹುದು. ಇದನ್ನು ಪ್ರತಿದಿನ ಸೇವಿಸುವುದರಿಂದ ಮಾಂಸಖಂಡಗಳಲ್ಲಿನ ನೋವು ಕೂಡ ಕಡಿಮೆ ಆಗುತ್ತಾ ಬರುತ್ತದೆ. ಕೆಲವು ಜನರಿಗೆ ಇದರ ಸ್ವಾದ ಹಿಡಿಸದೇ ಇರಬಹುದು. ಅಂಥವರು ಇದನ್ನು ಚಪಾತಿ ಅಥವಾ ಪರೋಟದಲ್ಲಿ ಮಿಕ್ಸ್ ಮಾಡಿ ತಿನ್ನಬಹುದು. ಒಂದು ಮಾತನ್ನು ನೆನಪಿನಲ್ಲಿಟ್ಟುಕೊಳ್ಳಿ, ಪಾಲಕ್ ಸೊಪ್ಪನ್ನು ಅತಿಯಾಗಿ ತಿನ್ನುವುದರಿಂದ ಅದರ ಪೋಷಕಾಂಶ ಕಡಿಮೆಯಾಗುತ್ತದೆ. ಆದ್ದರಿಂದ ಪ್ರತಿದಿನ ಸ್ವಲ್ಪ ಸ್ವಲ್ಪವೇ ಸೇವಿಸಬೇಕು. 4. ಬಾಳೆಹಣ್ಣು. ಈ ಸಾಧಾರಣವಾದ ಹಣ್ಣು ನಿಮ್ಮ ಮಾಂಸಖಂಡಗಳಿಗೆ ತುಂಬ ಉಪಯುಕ್ತವಾದ ಪೋಷಕಾಂಶಗಳನ್ನು ನೀಡುತ್ತದೆ. ಬಾಳೆಹಣ್ಣಿನಲ್ಲಿ ಭರಪೂರವಾಗಿ ಪೊಟ್ಯಾಷಿಯಂ ಇರುತ್ತದೆ. ಅದರಿಂದಾಗಿ ಸ್ನಾಯುಗಳಲ್ಲಿನ ಸೆಳೆತ ಕಡಿಮೆಯಾಗುತ್ತದೆ. ಅಷ್ಟೇ ಅಲ್ಲದೆ ಅದರಲ್ಲಿರುವ ಕಾರ್ಬೋಹೈಡ್ರೇಟ್ಗಳು ಮನುಷ್ಯನ ದೇಹಕ್ಕೆ ತಕ್ಷಣ ಎನರ್ಜಿಯನ್ನು ನೀಡುತ್ತದೆ. ನಿಮಗೆ ಅನುಮಾನವಿರಬಹುದು, ಬಾಳೆಹಣ್ಣು ಸೇವಿಸಿದರೆ ಶುಗರ್ ಜಾಸ್ತಿ ಆಗುತ್ತದೆ ಎಂದು. ಇದರ ಬಗ್ಗೆ ಒಂದು ಬಾರಿ ನೀವು ನಿಮ್ಮ ಡಾಕ್ಟರ್ ಹತ್ತಿರ ಕೇಳಿಕೊಂಡು ನಂತರ ಬಾಳೆಹಣ್ಣನ್ನು ಸೇವಿಸಬಹುದು. ಸಾಮಾನ್ಯವಾಗಿ ಎಲ್ಲರೂ ದಿನಕ್ಕೆ 1 ಬಾಳೆಹಣ್ಣು ಸೇವಿಸುವುದು ಉತ್ತಮ. ಬಾಳೆಹಣ್ಣನ್ನು ಹಾಲಿನಲ್ಲಿ ಮಿಕ್ಸ್ ಮಾಡಿ ಮಿಲ್ಕ್ ಶೇಕ್ ರೀತಿಯಲ್ಲಿ ಕುಡಿಯಬಹುದು ಅಥವಾ ಓಟ್ಸ್ನ ಜೊತೆ ಬೆಳಿಗ್ಗೆ ತಿಂಡಿ ಸಮಯದಲ್ಲಿ ಸೇವಿಸಬಹುದು. 5. ಅಗಸೆ ಬೀಜ. ಈ ಸಣ್ಣ ಸಣ್ಣ ಅಗಸೆ ಬೀಜಗಳು ನಮ್ಮ ದೇಹಕ್ಕೆ
ಖಜಾನೆ ಎಂದು ಹೇಳಿದರೂ ತಪ್ಪಾಗುವುದಿಲ್ಲ. ಅಗಸೆ ಬೀಜಗಳಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಗಳು ಇರುತ್ತವೆ. ಇದು ಕೀಲುಗಳಲ್ಲಿರುವ ನೋವು ಹಾಗೂ ಊತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದರಲ್ಲಿ ಫೈಬರ್ ಕೂಡ ಹೆಚ್ಚಾಗಿ ಸಿಗುತ್ತದೆ. ಇದು ಜೀರ್ಣಕ್ರಿಯೆಗೆ ತುಂಬಾನೇ ಸಹಾಯ ಮಾಡುತ್ತದೆ. ಅಗಸೆ ಬೀಜವನ್ನು ಬೆಳಿಗ್ಗೆ 1 ಚಮಚ ಪುಡಿ ಮಾಡಿ ಬೆಚ್ಚಗಿನ ನೀರಿನಲ್ಲಿ ಸೇರಿಸಿ ಕುಡಿಯಬಹುದು. ಕೆಲವೊಬ್ಬರಿಗೆ ಇದನ್ನು ಹಾಗೆ ಪೂರ್ತಿಯಾಗಿ ತಿನ್ನಲು ಆಗುವುದಿಲ್ಲ, ಅಂದರೆ ಅದರ ರುಚಿ ನಿಮಗೆ ಹಿಡಿಸುವುದಿಲ್ಲ. ಅಂಥವರು ಇದನ್ನು ಚೆನ್ನಾಗಿ ಹುರಿದು ಚಟ್ನಿ ಪುಡಿ ಮಾಡಿ ಊಟದ ಜೊತೆ ಸೇವಿಸಬಹುದು. ಸ್ನೇಹಿತರೆ, ಬೆಳಗ್ಗೆ ಹೊತ್ತಿನಲ್ಲಿ ಮೊಳಕೆ ಒಡೆದ ಹೆಸರು ಕಾಳುಗಳನ್ನು ಸೇವಿಸಬಹುದು, ಅಥವಾ ಮಧ್ಯಾಹ್ನ ಊಟದ ಸಮಯದಲ್ಲಿ ಹೆಸರು ಕಾಳು ಹಾಗೆ ಅಥವಾ ಹೆಸರು ಕಾಳಿನ ಪಲ್ಯವನ್ನು ಸೇವಿಸಬಹುದು. ನಂತರ ಸಾಯಂಕಾಲದ ಸಮಯದಲ್ಲಿ ಬಾಳೆಹಣ್ಣಿನ ಮಿಲ್ಕ್ ಶೇಕ್ ಮಾಡಿಕೊಂಡು ಕುಡಿಯಬಹುದು. ರಾತ್ರಿ ಊಟದ ಸಮಯದಲ್ಲಿ ಪಾಲಕ್ ಸೊಪ್ಪಿನ ಸೂಪನ್ನು ಮಾಡಿಕೊಂಡು ಸೇವಿಸಬಹುದು. ಹಾಗೆ ಏನಾದರೂ ಸ್ನ್ಯಾಕ್ಸ್ಗಳನ್ನು ತಿನ್ನುವಾಗ ಅದರ ಮೇಲೆ ಅಗಸೆ ಬೀಜಗಳನ್ನು ಉದುರಿಸಿ ತಿನ್ನಬಹುದು. ಇದೇ ರೀತಿ ಪ್ರತಿದಿನ ಈ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತಾ ಹೋದರೆ ನಮ್ಮ ದೇಹದಲ್ಲಿ ಹೊಸ ಚೈತನ್ಯ ಉಂಟಾಗಿ ನಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಎದುರಾಗುವುದಿಲ್ಲ. ನೀವು ಪ್ರತಿದಿನ ವ್ಯಾಯಾಮದ ಜೊತೆಗೆ ಈ ಆಹಾರ ಪದಾರ್ಥಗಳನ್ನು ಸೇವಿಸುತ್ತಾ ಬಂದರೆ ನಿಮಗಿರುವ ಕಾಲು ಮತ್ತು ಸ್ನಾಯುಗಳ ಸಮಸ್ಯೆಗಳು ಕೂಡ ಕಡಿಮೆಯಾಗುತ್ತದೆ. ಸರಿಯಾದ ಸಮಯಕ್ಕೆ ಊಟ ತಿಂಡಿಯನ್ನು ಮಾಡುವುದರಿಂದ ಆಹಾರದ ಪ್ರಭಾವ 2 ಪಟ್ಟು ಹೆಚ್ಚಾಗುತ್ತದೆ. 1 ಚಮಚ ಅಗಸೆ ಬೀಜಗಳನ್ನು ಇಡೀ ರಾತ್ರಿ 1 ಲೋಟ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಸೇವಿಸುವುದರಿಂದ ನಿಮ್ಮ ದೇಹಕ್ಕೆ ಆಗುವ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಕೇವಲ 1 ವಾರದಲ್ಲೇ ತಿಳಿದುಕೊಳ್ಳಬಹುದು. ಮೊಸರು ಮತ್ತು ಅಗಸೆ ಬೀಜಗಳನ್ನು ಸೇವಿಸುವುದರಿಂದ ಒಮೆಗಾ 3 ಮತ್ತು ಕ್ಯಾಲ್ಸಿಯಂ ಹೇರಳವಾಗಿ ಸಿಗುತ್ತದೆ. ಹೆಸರು ಕಾಳು ಮತ್ತು ಪಾಲಕ್ ಸೊಪ್ಪನ್ನು ಮಿಕ್ಸ್ ಮಾಡಿ ಸೇವಿಸುವುದರಿಂದ ದೇಹಕ್ಕೆ ಭರಪೂರವಾದ ಪೋಷಕಾಂಶಗಳು ಸಿಗುತ್ತವೆ. ಬಾಳೆಹಣ್ಣು ಹಾಗೂ ಹಾಲನ್ನು ಮಿಕ್ಸ್ ಮಾಡಿ ಕುಡಿಯುವುದರಿಂದ ಕ್ಯಾಲ್ಸಿಯಂ ಹೆಚ್ಚಾಗಿ ದೇಹಕ್ಕೆ ಸಿಗುತ್ತದೆ. ವೀಕ್ಷಕರೇ, ನೀವು 60ರ ವಯಸ್ಸಿನಲ್ಲಿದ್ದರೆ ಈ 5 ಸೂಪರ್ ಫುಡ್ಗಳನ್ನು ಇವತ್ತಿನಿಂದಲೇ ತಿನ್ನಲು ಶುರು ಮಾಡಿ. ಇದರಿಂದಾಗುವ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಕೂಡ ತಿಳಿದುಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.